BA ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಕನ್ನಡ ವಿಷಯದ ಅಧ್ಯಾಯ 2 ಕೀರ್ತನೆಗಳು. ಈ ಕೀರ್ತನೆಗಳಲ್ಲಿ ಬರುವಂತಹ ಎರಡನೆಯ ಭಾಗ ಯಾವುದು ಅಂದರೆ ತನುವ ನೀರೊಳಗದ್ದಿ ಫಲವೇನು. ಪುರಂದರದಾಸರು ಬರೆದಿರ್ತಕ್ಕಂತಹ ಈ ತನುವ ನೀರೊಳಗದ್ದಿ ಫಲವೇನು ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಈಗಾಗಲೇ ನಾವು ಆ ಅಧ್ಯಾಯದ ಅವರ ಕೀರ್ತನೆಗೆ ಸಂಬಂಧಿಸಿದಂಥ ಪುರಂದರದಾಸರ ಕೃತಿಕರ್ತ್ಯ ಪರಿಚಯವನ್ನು ಅವರ ಕೀರ್ತನೆಯ ಟಿಪ್ಪಣಿ ಭಾಗವನ್ನು ಮತ್ತು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಡಿಸ್ಕಷನ್ ಮಾಡಲಾಗಿದೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಂದುವರೆದು ಅದೇ ಅಧ್ಯಾಯದ ಮುಂದುವರೆದ ಭಾಗ, ಆ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣ ಮತ್ತು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಸಂದರ್ಭದೊಡನೆ ಸ್ಪಷ್ಟೀಕರಣ. ಇದರಲ್ಲಿ ಬರುವಂತಹ ಪ್ರಶ್ನೆ ನಂಬರ್ 1, ಶಿಷ್ಯರ ಸಂಘದೊಳಗಿರುವುದೇ ಸ್ನಾನ. ಮೊದಲಿಗೆ ಈ ಪ್ರಶ್ನೆಯ ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ವ್ಯಾಸರಾಯರ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ. ಭಕ್ತಿಯಲ್ಲಿ ದೇಹದ ಸ್ವಚ್ಛತೆಗಿಂತ ಮನಸ್ಸಿನ ಸ್ವಚ್ಛತೆ ಮುಖ್ಯವೆಂದು ವಿವರಿಸುವ ಸಂದರ್ಭದಲ್ಲಿ ಪುರಂದರದಾಸರು ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ. ನೈಜ ಭಕ್ತಿಯಲ್ಲಿ ಬಾಹ್ಯ ಡಾಂಬರ ಮುಖ್ಯವಲ್ಲ, ಮನಸ್ಸಿನ ಪರಿಶುದ್ಧತೆ ಬಹುಮುಖ್ಯ. ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿದರೆ ಮೈ ಸ್ವಚ್ಛವಾಗಬಹುದಷ್ಟೇ, ಆದರೆ ಮನಸ್ಸು ಸ್ವಚ್ಛವಾಗಬೇಕಲ್ಲ. ಮನಸ್ಸು ಸ್ವಚ್ಛವಾಗಬೇಕಾದರೆ ಸಂಸಾರ ವ್ಯಾಮೋಹದಿಂದ ದೂರವಿರವಾಗಬೇಕು. ಜ್ಞಾನ, ಧರ್ಮ, ಜಪ, ತಪಾದಿ ಗುರು ಧ್ಯಾನಗಳಿಂದ ಮಾತ್ರ ಇದು ಸಾಧ್ಯ. ಅದರಿಂದ ದಾನ ಧರ್ಮ ಮಾಡುವುದು, ಜ್ಞಾನ ತತ್ವಗಳನ್ನು ತಿಳಿಯುವುದು, ಹೀನ ಪಾಪಗಳನ್ನು ಬಿಡುವುದು, ಗುರುಗಳ ಪಾದದರ್ಶನ ಮಾಡುವುದು, ಹಿರಿಯರ ಸೇವೆ ಮಾಡುವುದು, ಕರೆದು ಅನ್ನದಾನ ಮಾಡುವುದು, ದುಷ್ಟರ ಸಂಘ ಬಿಡುವುದು, ಶಿಷ್ಯರ ಸಂಘ ಮಾಡುವುದು ಇವೆಲ್ಲವೂ ನಿಜವಾದ ಸ್ನಾನ ಎಂದು ಪುರಂದರದಾಸರು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಈ ಒಂದು ಪ್ರಶ್ನೆಗೆ ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಅಂತ ಹೇಳ್ಬೋದು. ಇಷ್ಟು ಈ ಒಂದು ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡಲಾಗಿದೆ. ಮುಂದುವರಿದು ಈ ಅಧ್ಯಾಯದ ಈ ಕೀರ್ತನೆಯ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ತನುವ ನೀರೊಳಗದ್ದಿ ಫಲವೇನು. ಕೀರ್ತನೆಯ ಕರ್ತೆ ಯಾರು? ಉತ್ತರ, ತನುವ ನೀರೊಳಗದ್ದಿ ಫಲವೇನು ಕೀರ್ತನೆಯ ಕರ್ತ್ಯ ಪುರಂದರ ದಾಸರು. ಪ್ರಶ್ನೆ ನಂಬರ್ 2, ತನುವ ನೀರೊಳಗದ್ದಿ ಫಲವೇನು ಕೀರ್ತನೆಯ ತಿರುಳೇನು. ಉತ್ತರ, ತೀರ್ಥಕ್ಷೇತ್ರಗಳ ನೀರಲ್ಲಿ ಮುಳುಗೆದ್ದು ಮಾಡುವ ಸ್ನಾನಕ್ಕಿಂತ ಸತ್ಸಂಗ, ಅಂತರಂಗ, ಬಹಿರಂಗ ಶುದ್ಧಿ, ದಾನ ಧರ್ಮ, ಗುರು ಹಿರಿಯರ ಸೇವೆ, ಅನ್ನದಾನ ಈ ಮುಂತಾದವೇ ನಿಜವಾದ ಸ್ನಾನ ಎಂಬುದು ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುವುದು ಈ ಕೀರ್ತನೆಯ ಮೂಲ ಆಶಯ ತಿರುಳು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 3, ಮನದಲ್ಲಿ ದೃಢ ಭಕ್ತಿ ಇಲ್ಲದೆ ಮನುಷ್ಯರು ಏನು ಮಾಡಿ ಫಲವಿಲ್ಲ. ಉತ್ತರ, ಮನದಲ್ಲಿ ದೃಢ ಭಕ್ತಿ ಇಲ್ಲದೆ ಮನುಷ್ಯರು ತನುವನ್ನ ನೀರಲ್ಲಿ ಅದ್ದಿ ಸ್ನಾನ ಮಾಡಿದರೂ ಯಾವ ಫಲವಿಲ್ಲ. ಪ್ರಶ್ನೆ ನಂಬರ್ 4, ಸ್ನಾನಕ್ಕಿಂತ ಪವಿತ್ರವಾದ ಕ್ರಿಯೆ ಯಾವುದು. ಉತ್ತರ, ಮನದಲ್ಲಿ ದೃಢ ಭಕ್ತಿಯನ್ನು ಸಂಪಾದಿಸುವುದೇ ಸ್ನಾನಕ್ಕಿಂತ ಪವಿತ್ರವಾದ ಕ್ರಿಯೆ. ಪ್ರಶ್ನೆ ನಂಬರ್ 5, ದಾನ ಧರ್ಮಗಳನ್ನು ಮಾಡುವುದು ಏನು. ಉತ್ತರ, ದಾನ ಧರ್ಮಗಳನ್ನು ಮಾಡುವುದು ನಿಜವಾದ ಸ್ನಾನ. ಪ್ರಶ್ನೆ ನಂಬರ್ 6, ಜ್ಞಾನ ತತ್ವಗಳನ್ನು ತಿಳಿಯುವುದು ಏನು. ಉತ್ತರ, ಜ್ಞಾನ ತತ್ವಗಳನ್ನು ತಿಳಿಯುವುದು ಸ್ನಾನ. ಪ್ರಶ್ನೆ ನಂಬರ್ 7, ಜ್ಞಾನದಿಂದ ಮಾಧವನನ್ನು ನೋಡುವುದು ಏನು. ಉತ್ತರ, ಜ್ಞಾನದಿಂದ ಮಾಧವನನ್ನು ನೋಡುವುದು ಸ್ನಾನ. ಪ್ರಶ್ನೆ ನಂಬರ್ 8, ಗುರುಗಳ ಪಾದ ದರ್ಶನವೇನು. ಉತ್ತರ, ಗುರುಗಳ ಪಾದ ದರ್ಶನವೇ ಸ್ನಾನ. ಪ್ರಶ್ನೆ ನಂಬರ್ 9, ದುಷ್ಟರ ಸಂಘವನ್ನು ಬಿಡುವುದೇನು. ಉತ್ತರ, ದುಷ್ಟರ ಸಂಘವನ್ನು ಬಿಡುವುದು ಸ್ನಾನ. ಪ್ರಶ್ನೆ ನಂಬರ್ 10, ಶಿಷ್ಯರ ಸಂಘದಲ್ಲಿ ಇರುವುದೇನು. ಉತ್ತರ, ಶಿಷ್ಯರ ಸಂಘದಲ್ಲಿ ಇರುವುದೇ ಸ್ನಾನ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 11, ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಸ್ನಾನ ಯಾವುದು. ಉತ್ತರ, ಸೃಷ್ಟಿಯಲ್ಲಿ ಶ್ರೀ ಪುರಂದರ ವಿಠಲನನ್ನು ಮುಟ್ಟಿ ಮನಪೂರ್ವಕವಾಗಿ ಭಜಿಸುವುದೇ ಶ್ರೇಷ್ಠವಾದ ಸ್ನಾನ ಎಂಬುದು ಇಷ್ಟು ಒಂದು ವಾಕ್ಯದ 11 ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು. ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಉತ್ತರವನ್ನು ನಾವು ನೋಡಿದ್ದೇವೆ ಅಂತ ಹೇಳ್ತಾ ಇಷ್ಟು ಈ ಕ್ಲಾಸ್ನಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಎಲ್ಲ
ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಲಾಗಿತ್ತು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೊಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.